ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ನಮಸ್ಕಾರ ಸ್ನೇಹಿತರೆ. ಸುತ್ತು ಜಗತ್ತನ್ನ ಶುರು ಮಾಡೋಕ್ಕೂ ಮುನ್ನ ಒಂದು ಬಹಳ ಖುಷಿ ವಿಚಾರ. ಪಹಲ್ಗಾಮ್ ದಾಳಿ ಮಾಡಿ ಭಾರತವನ್ನ ಕೆಣಕಿದ್ದ ಪಾಕಿಸ್ತಾನದ ಉಗ್ರರು ಈಗ ದೊಡ್ಡ ಆಘಾತ ಅನುಭವಿಸಿದ್ದನ್ನ, ಅವ್ರು ನಮ್ಮ ಕೈಯಲ್ಲಿ ಪೆಟ್ಟು ತಿಂದಿದ್ದನ್ನ, ಲಾಸ್ ಅನ್ನ ಒಪ್ಪಿಕೊಂಡಿದ್ದಾರೆ. ಭಾರತ ಮಾಡಿದ ಆಪರೇಷನ್ ಸಿಂಧೂರ್ನಲ್ಲಿ ಉಗ್ರ ಮಸೂದ್ ಅಜರ್ನ ಫ್ಯಾಮಿಲಿ ನಾಶ ಆಗಿರೋದನ್ನ ಈಗ ಜೈಷ್ ಉಗ್ರ ಸಂಘಟನೆ ಕನ್ಫರ್ಮ್ ಮಾಡಿದೆ. ಜೈಷ್ ಉಗ್ರ ಕಮಾಂಡರ್ ಇಲಿಯಾಸ್ ಕಾಶ್ಮೀರಿ ಬಹಿರಂಗ ಸಭೆಯಲ್ಲಿ ಇದನ್ನ ರಿವೀಲ್ ಮಾಡಿದ್ದಾನೆ. ಭಾರತ ಮಸೂದ್ ಅಜರ್ ಫ್ಯಾಮಿಲಿಯನ್ನ ಛಿದ್ರ ಮಾಡಿಬಿಡ್ತು ಅಂತ ಅತ್ತಿಬಿಟ್ಟಿದ್ದಾನೆ. ಅತ್ತಿಲ್ಲ, ಬಟ್ ಗೋಳಾಡಿದ್ದಾರೆ. ನಮಗದು ಅತ್ತಂಗೇನೆ. ನಾವು ಉಗ್ರವಾದವನ್ನು ಅಪ್ಪಿಕೊಂಡು ದಿಲ್ಲಿಯಲ್ಲಿ ಹೋರಾಡಿದ್ವಿ, ಕಾಬೂಲ್ನಲ್ಲಿ ಹೋರಾಡಿದ್ವಿ, ಕಂದಹಾರ್ನಲ್ಲಿ ಹೋರಾಡಿದ್ವಿ, ಎಲ್ಲವನ್ನ ತ್ಯಾಗ ಮಾಡಿದ್ದೀವಿ. ಮೇ 7ನೇ ತಾರೀಕು ಮೌಲಾನಾ ಮಸೂದ್ ಅಜರ್ ತಮ್ಮ ಫ್ಯಾಮಿಲಿಯನ್ನೇ ಕಳ್ಕೊಂಡ್ರು. ಭಾರತೀಯ ಪಡೆಗಳು ಅವರ ಫ್ಯಾಮಿಲಿಯನ್ನೇ ಛಿದ್ರ ಮಾಡಿದ್ರು. ಮಸೂದ್ ಅಜರ್ರ ಅಕ್ಕ, ಆಕೆಯ ಗಂಡ, ಹಾಗೆ ಮಸೂದ್ ಅಜರ್ ಅಳಿಯ ಎಲ್ಲರನ್ನ ಭಾರತ ನಾಶ ಮಾಡ್ತು ಅಂತ ಹೇಳಿದ್ದಾನೆ. ಈ ಮೂಲಕ ಭಾರತದ ದಾಳಿ ನಿಖರವಾಗಿತ್ತು, ಇಂಟೆಲಿಜೆನ್ಸ್ ಪರ್ಫೆಕ್ಟ್ ಆಗಿತ್ತು, ಅಲ್ಲಿ ಉಗ್ರ ಸಂಕುಲವೇ ನಾಶವಾಯಿತು ಅನ್ನೋದನ್ನ ಈಗ ಅದೇ ಉಗ್ರ ಸಂಘಟನೆಯ ಕಮಾಂಡರ್ ಬಾಯ್ಬಿಟ್ಟಿದ್ದಾನೆ. ಈ ರೀತಿ ಹೇಳುವಾಗ ರಾಕ್ಷಸನ ರೀತಿಯಲ್ಲಿ ರಾಗ ಹಾಡಿದ್ದಾನೆ. ಆತನ ಅಕ್ಕಪಕ್ಕದಲ್ಲಿ 7-8 ಇತರ ಉಗ್ರರು ಕೂಡ ಬಂದು ಹಿಡ್ಕೊಂಡು ನಿಂತಿರೋದು ಕಂಡು ಬಂದಿದೆ. ಏನೋ ವಿಶ್ವಶಾಂತಿಯನ್ನ ಗುತ್ತಿಗೆಗೆ ತಗೊಂಡಿರೋ ರೀತಿ ಆಡ್ತಾ ಇರೋ ಟ್ರಂಪ್ ಈಗ ತಮ್ಮ ಮಾತಿಗೆ ತಾವೇ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಅಮೆರಿಕದ ಸೇನೆ ಮತ್ತೆ ವೆನೆಜುವೆಲಾ ಮೇಲೆ ದಾಳಿ ಮಾಡಿದೆ. ಕೆರಿಬಿಯನ್ ಸಮುದ್ರದಲ್ಲಿ ವೆನೆಜುವೆಲಾದ ಬೋಟ್ನ ಮೇಲೆ ಅಮೆರಿಕ ಸೇನೆ ಏರ್ ಸ್ಟ್ರೈಕ್ ಮಾಡಿದೆ. ಇದರಲ್ಲಿ 3 ಪ್ರಾಣ ಕಳ್ಕೊಂಡಿದ್ದಾರೆ. ಈ ದಾಳಿಗೆ ಖುದ್ದು ಟ್ರಂಪ್ ಬಹಳ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಮಾದಕ ವಸ್ತು ಕಳ್ಳ ಸಾಗಾಟ ಮಾಡ್ತಾ ಇದ್ದ 3 ಉಗ್ರರನ್ನ ಹೊಡೆದು ಹಾಕಿದ್ದೀವಿ. ಅಮೆರಿಕ ಸೇನೆಯ ಸದರ್ನ್ ಕಮಾಂಡ್ ಆಪರೇಟ್ ಮಾಡ್ತಾ ಇದ್ದ ಸಮುದ್ರ ಪ್ರದೇಶದಲ್ಲಿ ಈ ನಶಾ ಉಗ್ರರು ನಶಾ ವಸ್ತುಗಳನ್ನು ಕಳ್ಳ ಸಾಗಾಣಿಕೆ ಮಾಡ್ತಿರೋದು ಗೊತ್ತಾಗಿತ್ತು. ಅದನ್ನು ಸರಿಯಾಗಿ ಪರಿಶೀಲಿಸಿದ್ವಿ. ವೆನೆಜುವೆಲಾದ ಈ ನಶಾ ಉಗ್ರರು ಮಾದಕ ವಸ್ತುಗಳನ್ನು ಹೊತ್ತು ಅಮೆರಿಕ ಕಡೆಗೆ ಬರ್ತಿರೋದು ಕನ್ಫರ್ಮ್ ಆದಮೇಲೆ ದಾಳಿ ಮಾಡಿದ್ವಿ ಅಂತ ಹೇಳಿದ್ದಾರೆ. ಜೊತೆಗೆ ಅಮೆರಿಕ ದಾಳಿಯಿಂದ ಸಮುದ್ರ ಮಧ್ಯದಲ್ಲಿ ಬೋಟ್ ಸ್ಫೋಟಗೊಂಡು ಹೊತ್ತಿ ಉರಿತಾ ಇರೋ 28 ಸೆಕೆಂಡ್ಗಳ ವಿಡಿಯೋವನ್ನು ಕೂಡ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಅಲ್ಲದೆ ವೆನೆಜುವೆಲಾದ ಮಾದಕ ವಸ್ತು ಕಳ್ಳ ಸಾಗಾಣಿಕೆದಾರರು ಅಮೆರಿಕದ ರಾಷ್ಟ್ರೀಯ ಭದ್ರತೆ, ಫಾರಿನ್ ಪಾಲಿಸಿ ಮತ್ತು ಅಮೆರಿಕ ಹಿತಾಸಕ್ತಿಗೆ ಅಪಾಯ ತಂದೊಡ್ಡಿದ್ದಾರೆ. ಮಾದಕ ವಸ್ತು ಕಳ್ಳ ಸಾಗಾಟದಿಂದ ದಶಕಗಳಿಂದ ಲಕ್ಷಾಂತರ ಅಮೆರಿಕನರು ಪ್ರಾಣ ಕಳ್ಕೊಂಡಿದ್ದಾರೆ. ನಮ್ಮ ಆಡಳಿತದನ್ನ ಎಳ್ಳಷ್ಟು ಸಹಿಸೋದಿಲ್ಲ. ಹಾಗಾಗಿ ಇದಕ್ಕೆ ಕೌಂಟರ್ ಕೊಡೋದು ಅಗತ್ಯ ಆಗಿತ್ತು, ದಾಳಿ ಮಾಡೋದು ಅಗತ್ಯ ಆಗಿತ್ತು. ಅಮೆರಿಕನರನ್ನ ಕೊಲ್ಲೋಕೆ ನೀವು ಮಾದಕ ವಸ್ತುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ, ನಿಮ್ಮನ್ನ ಬೇಟೆಯಾಡ್ತೀವಿ ಅಂತ ಆರ್ಭಟಿಸಿದ್ದಾರೆ. ಅಂದಹಾಗೆ ನಶಾ ವಸ್ತು ವಿರುದ್ಧ ಕಾರ್ಯಾಚರಣೆ ಅಂತ ಹೇಳಿ ಇತ್ತೀಚೆಗಷ್ಟೇ ಅಮೆರಿಕ ದಕ್ಷಿಣ ಕೆರಿಬಿಯನ್ ಸಮುದ್ರ ಭಾಗದಲ್ಲಿ ತನ್ನ ಯುದ್ಧ ನೌಕೆಗಳನ್ನು ನಿಯೋಜನೆ ಮಾಡಿತ್ತು. ಇದರಿಂದ ವೆನೆಜುವೆಲಾ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಜಾಸ್ತಿ ಆಯಿತು. ನಂತರ ಸೆಪ್ಟೆಂಬರ್ 3ನೇ ತಾರೀಕು ವೆನೆಜುವೆಲಾದಿಂದ ಸಾಗಿ ಬರ್ತಾ ಇದ್ದ ಬೋಟ್ ಮೇಲೆ ಅಮೆರಿಕ ದಾಳಿ ಮಾಡಿತ್ತು. ಇದರಲ್ಲಿ 11 ಮಂದಿ ಮೃತಪಟ್ಟಿದ್ರು. ಈಗ ಈ ಹೊಸ ದಾಳಿ ಮಾಡಿದೆ. ಈ ಹೊಸ ದಾಳಿಗೆ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಖಂಡಿಸಿದ್ದಾರೆ. ಈಗ ಅಮೆರಿಕ ಜೊತೆಗಿನ ಎಲ್ಲ ಅಧಿಕೃತ ಮಾತುಕತೆ, ರಾಜತಾಂತ್ರಿಕ ಸಂಪರ್ಕ ಸಂಪೂರ್ಣ ಮುರಿದು ಹೋಗಿದೆ. ಇದಕ್ಕೆ ಅಮೆರಿಕವೇ ಕಾರಣ. ಅಮೆರಿಕ ವೆನೆಜುವೆಲಾಗೆ ಸೇನಾ ಬೆದರಿಕೆ ಒಡ್ತಾ ಇದೆ, ಬ್ಲಾಕ್ ಮೇಲ್ ಮಾಡಿ ನಮ್ಮ ಜನರನ್ನ ಸಾಯಿಸ್ತಾ ಇದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಆದರೆ ರಿಯಾಕ್ಷನ್ ಮಾತ್ರ ಇನ್ನೂ ಕೂಡ ಕೊಡೋಕೆ ಸಾಧ್ಯ ಆಗಿಲ್ಲ. ಅಂದ್ರೆ ಮಿಲಿಟರಿ ರಿಯಾಕ್ಷನ್ ಕೊಡೋಕೆ ಅವರಿಗಿನ್ನೂ ಸಾಧ್ಯ ಆಗಿಲ್ಲ. ಅಷ್ಟು ಸಾಮರ್ಥ್ಯ ಕೂಡ ಅವರ ಹತ್ರ ಇಲ್ಲ. ಏನೋ ಪಾಕ್ ಅಫ್ಘಾನ್ ಗಡಿ ಮತ್ತೆ ಉದ್ವಿಗ್ನಗೊಳ್ಳೋ ರೀತಿ ಕಾಣಿಸ್ತಾ ಇದೆ. ಪಾಕ್ ತಾಲಿಬಾನಿಗಳ ಬುಡಕ್ಕೆ ಕೈ ಹಾಕೋ ದುಸ್ಸಾಹಸಕ್ಕೆ ಮುಂದಾಗಿದೆ. ನಿರಂತರವಾಗಿ ಟಿಟಿಪಿಗಳಿಂದ ಪೆಟ್ಟು ತಿಂತಿರೋ ಪಾಕಿಸ್ತಾನ ಈಗ ಶೀಘ್ರದಲ್ಲಿ ಅಫ್ಘಾನ್ ಮೇಲೆ ದೊಡ್ಡ ದಾಳಿ ಮಾಡಬಹುದು ಅನ್ನೋ ಮಾಹಿತಿ ಬರ್ತಾ ಇದೆ. ಅಫ್ಘಾನಿಸ್ತಾನದಲ್ಲಿರೋ ಟಿಟಿಪಿ ಅಡಗುದಾಣಗಳ ಮೇಲೆ ಏರ್ ಸ್ಟ್ರೈಕ್ ಮಾಡೋಕೆ ಪಾಕ್ ತಯಾರಿ ನಡೆಸ್ತಾ ಇದೆ. ಇದಕ್ಕಾಗಿ ಅಮೆರಿಕದ ಸಪೋರ್ಟ್ ಕೂಡ ಕೇಳಿದೆ ಅಂತ ರಿಪೋರ್ಟ್ ಆಗ್ತಾ ಇದೆ. ಈ ದಾಳಿಯನ್ನ ಹೇಗೆ ಮಾಡಬೇಕು ಅಂತ ಪ್ಲಾನ್ ಮಾಡೋ ಸಂಬಂಧ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ನೇತೃತ್ವದಲ್ಲಿ ಭಾನುವಾರ ಹೈ ಲೆವೆಲ್ ಮೀಟಿಂಗ್ ನಡೆಸಲಾಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರಾ ಸೇರಿದ ಹಾಗೆ ಪಾಕ್ನ ಹಲವು ನಾಯಕರು ಮತ್ತು ಸೇನಾಧಿಕಾರಿಗಳು ಈ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಮಿಲಿಟರಿಯವರು ಹೇಳಿದ್ದಕ್ಕೆ ಹೂಂಗುಟ್ತಾ ಕೂರೋಕೆ, ತಲೆಯನ್ನ ಹೌದಪ್ಪ ತರ ಹೌದು ಅಂತ ಹೇಳ್ತಾ ತಲೆ ಅಲ್ಲಾಡಿಸ್ತಾ ಕೂರೋಕೆ ಶಹಬಾಜ್ ಶರೀಫ್ ಕೂಡ ಪಾಲ್ಗೊಂಡಿದ್ರು. ಈ ವೇಳೆ ಡ್ಯೂರೆಂಟ್ ಲೈನ್ನಾದ್ಯಂತ ಇರೋ ಟಿಟಿಪಿಗಳ ಎಲ್ಲ ಅಡಗುದಾಣಗಳ ಮೇಲೆ ದಾಳಿ ನಡೆಸೋಕೆ ಮಹತ್ವದ ನಿರ್ಧಾರ ಕೂಡ ಕೈಗೊಳ್ಳಲಾಗಿದೆ. ಅಷ್ಟೇ ಅಲ್ಲ, ಅಮೆರಿಕ ಪಾಕ್ ನಡುವೆ ಭಯೋತ್ಪಾದಕರನ್ನ ನಿಗ್ರಹಿಸೋ ಕೋಆಪರೇಷನ್ ಫ್ರೇಮ್ವರ್ಕ್ ಅಡಿಯಲ್ಲಿ ಪಾಕ್
ಅಮೆರಿಕ ಸಹಾಯ ಕೇಳೋಕೆ ಮುಂದಾಗಿದೆ. ಟಿಟಿಪಿಗಳ ಅಡಗುದಾಣಗಳ ಬಗ್ಗೆ ಸ್ವಲ್ಪ ಸ್ಯಾಟಲೈಟ್ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಟಿಟಿಪಿಗಳ ಬಗ್ಗೆ ಹೆಚ್ಚಿನ ಡೇಟಾ ನಿಮ್ಮ ಹತ್ರ ಇದ್ದರೆ ಶೇರ್ ಮಾಡಿ ಅಂತ ಹೇಳಿ ಅಮೆರಿಕದ ಮುಂದೆ ಬೇಡೋಕೆ ಪಾಕಿಸ್ತಾನ ರೆಡಿಯಾಗಿದೆ. ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದಲ್ಲದೆ ಪಾಕ್ನ ಹಿರಿಯ ರಾಜತಾಂತ್ರಿಕ ಅಧಿಕಾರಿಯೊಬ್ಬರು ಶೀಘ್ರದಲ್ಲಿ ಕಾಬೂಲ್ಗೆ ಪ್ರಯಾಣ ಬೆಳೆಸ್ತಾರೆ. ಪಾಕ್ ಪಿಎಂ ಶಹಬಾಜ್ ಶರೀಫ್ ಸ್ಪಷ್ಟ ಸಂದೇಶವನ್ನ ಅಫ್ಘನ್ನ ತಾಲಿಬಾನ್ ಲೀಡರ್ಗಳಿಗೆ ಕೊಡ್ತಾರೆ. ಪಾಕ್ ಅಥವಾ ಟಿಟಿಪಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ, ಅಂದರೆ ನಾವು ಬೇಕಾದರೆ ನಾವು ಅಥವಾ ನಮ್ಮನ್ನು ಬಿಟ್ಟು ಆ ಟಿಟಿಪಿಗಳ ಪರವಾಗಿ ನಿಲ್ತಿರೋ ನಿಲ್ಲಿ, ನಾವಂತೂ ಟಿಟಿಪಿಗಳನ್ನು ಹೊಡೆಯೋದು ಗ್ಯಾರಂಟಿ, ನೀವು ಅವ್ರ ಜೊತೆ ನಿಂತರೆ ನಿಮಗೂ ಬೀಳತ್ತೆ ಅನ್ನೋ ರೀತಿಯಲ್ಲಿ ವಾರ್ನಿಂಗ್ ಕೊಡೋಕೆ ಹೊರಟಿದ್ದಾರೆ. ನಾವು ಬೇಕಾದರೆ ನಿಮ್ಮ ಅಫ್ಘನ್ ನೆಲದಿಂದ ಮುಕ್ತವಾಗಿ ಪಾಕ್ ವಿರುದ್ಧ ದಾಳಿ ಮಾಡೋ ಆ ಟಿಟಿಪಿಗಳನ್ನು ಕಂಟ್ರೋಲ್ ಮಾಡೋಣ ಒಟ್ಟಿಗೆ ಸೇರಿ ಅಂತ ಹೇಳಿದ್ದಾರೆ. ಇದೇ ವಾರದ ಆರಂಭದಲ್ಲಿ ಶಹಬಾಜ್ ಶರೀಫ್ ಹಿಂಗೆ ಹೇಳಿಕೆ ಕೊಟ್ಟಿದ್ರು. ಅಫ್ಘನ್ ನೆಲದಿಂದ ಪಾಕ್ ಮೇಲೆ ದಾಳಿ ಮಾಡೋ ಬಂಡುಕೋರರ ವಿರುದ್ಧ ಇನ್ನು ಮುಂದೆ ನಾವು ಸುಮ್ಮನಿರೋದಿಲ್ಲ, ತಕ್ಕ ಪಾಠ ಕಲಿಸ್ತೀವಿ, ನಾವು ಬೇಕಾ ಅವ್ರು ಬೇಕಾ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಅದರ ಬೆನ್ನಲ್ಲೇ ಈ ರೀತಿ ಎಲ್ಲ ಡೆವಲಪ್ಮೆಂಟ್ ಆಗ್ತಿದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಮತ್ತೊಂದು ದೊಡ್ಡ ಸಂಘರ್ಷ ಆಗೋ ಎಲ್ಲ ಲಕ್ಷಣಗಳು ಈಗ ಕಾಣಿಸ್ತಾ ಇದಾವೆ. ಅಂದಹಾಗೆ ಡ್ಯೂರೆಂಡ್ ಲೈನ್ ಪಾಕ್ ಅಫ್ಘನ್, ಭಾರತ ಅಫ್ಘನ್ ನಡುವೆ ಇರೋ ರೇಖೆ. ನಮ್ಮ ಕಾಶ್ಮೀರದ ಒಂದಷ್ಟು ಭಾಗ ಪಾಕ್ ಆಕ್ರಮಿತ ಕಾಶ್ಮೀರವಾಗಿರೋದ್ರಿಂದ ಅಧಿಕೃತವಾಗಿ ನಾವು ಆ ಬಾರ್ಡರ್ ಶೇರ್ ಮಾಡಲ್ಲ, ಅಂದ್ರೆ ರಿಯಲ್ ಆಗಿ. ಆದರೆ ಇವತ್ತಿಗೂ ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ, ಕಾನ್ಸ್ಟಿಟ್ಯೂಷನಲ್ ರೆಕಾರ್ಡ್ಸ್ ಪ್ರಕಾರ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಕೂಡ ಬಾರ್ಡರ್ ಇದೆ, ಸಣ್ಣ ಬಾರ್ಡರ್. ನೀವು ನೋಡ್ತಿದ್ದೀರಿ ಎಲ್ಲಿ ಅಂತ ಹೇಳಿ. ಪಾಕ್ ಮತ್ತು ಅಫ್ಘಾನಿಸ್ತಾನದ ಲೆಂತ್ ಎಷ್ಟಿದೆ ಅಂತ ಬಂದಾಗ 2640 ಕಿಲೋಮೀಟರ್ ಗಡಿ ಪ್ರದೇಶ ಅವರು ಶೇರ್ ಮಾಡ್ಕೊಳ್ತಾರೆ. ಇದನ್ನು 1893ರಲ್ಲಿ ಬ್ರಿಟಿಷರು ಹಾಗೂ ಅಫ್ಘಾನ್ ಎಮಿರ್ ಅಬ್ದುಲ್ ರಹಮಾನ್ ಖಾನ್ ಸೇರಿ ಹೇಳಿದ್ರು. ಇದನ್ನ ಪಾಕ್ ಅಂತಾರಾಷ್ಟ್ರೀಯ ಗಡಿ ಅಂತ ಪರಿಗಣಿಸುತ್ತೆ. ಆದರೆ ಅಫ್ಘಾನಿಸ್ತಾನ ಮಾತ್ರ ಇದನ್ನು ಇವತ್ತಿಗೂ ಒಪ್ಕೊಂಡಿಲ್ಲ. ಇದೇ ಗಡಿ ಭಾಗದಲ್ಲಿ ಹೆಚ್ಚಾಗಿ ಅಡಗಿ ಕೂತ್ಕೊಂಡಿರೋ ಟಿಟಿಪಿಗಳು ಪಾಕ್ ವಿರುದ್ಧ ಆಗಾಗ ದಾಳಿ ಮಾಡ್ತಾನೆ ಇದ್ದಾರೆ. ಕಳೆದ ಒಂದೇ ವಾರದಲ್ಲಿ ಟಿಟಿಪಿಗಳು ಸುಮಾರು 50 ಪಾಕ್ ಸೈನಿಕರನ್ನ ಹೊಡೆದುರುಳಿಸಿದ್ದಾರೆ. ಅದರಲ್ಲೂ ಬನ್ನು, ಲೋವರ್ದಿರ್ ಮತ್ತು ಖೈಬರ್ ಪಖ್ತೂನ್ಖ್ವಾದ ಹಲವು ಭಾಗಗಳಲ್ಲಿ ಟಿಟಿಪಿಗಳು ಪಾಕ್ ಸೇನೆ ಗುರಿಯಾಗಿಸಿ ತಮ್ಮ ದಾಳಿಯನ್ನು ಇನ್ನಷ್ಟು ತೀವ್ರಗೊಳಿಸ್ತಾ ಇದ್ದಾರೆ. ಹೀಗಾಗಿ ಈಗ ಡ್ಯೂರೆಂಡ್ ಲೈನ್ ಉದ್ದಕ್ಕೂ ಇರೋ ಟಿಟಿಪಿಗಳ ಅಡಗುದಾಣಗಳ ಮೇಲೆ ಪಾಕ್ ದಾಳಿ ಮಾಡೋಕೆ ಮುಂದಾಗ್ತಿರೋದ್ರಿಂದ ಅಫ್ಘನ್ ಗಡಿಯಲ್ಲಿ ಮತ್ತಷ್ಟು ಉದ್ವಿಗ್ನತೆ ಉಂಟಾಗಬಹುದು. ಹಾಗೆ ಪಾಕ್ನ ಈ ದಾಳಿಯಿಂದಾಗಿ ಗಡಿಯ ಎರಡೂ ಸೈಡ್ಗೂ ಹಾನಿಯಾಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಭಾನುವಾರ ದುಬೈನಲ್ಲಿ ನಡೆದ ಭಾರತ ಪಾಕ್ ಪಂದ್ಯದಲ್ಲಿ ಉಭಯ ತಂಡಗಳ ಆಟಗಾರರು ಶೇಕ್ ಹ್ಯಾಂಡ್ ಮಾಡದೆ ಅಥವಾ ಹ್ಯಾಂಡ್ ಶೇಕ್ ಮಾಡದೆ ಇರೋದು ಬಿಸಿಸಿಐ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳ ವಿವಾದ ಆಗ್ತಿತ್ತಲ್ಲ, ಮೌನ ಮುರಿದು ಮಾತನಾಡಿದೆ. ಯಾವುದೇ ಪಂದ್ಯ ಮುಗಿದಾಗ ಎರಡು ತಂಡಗಳ ಆಟಗಾರರು ಪರಸ್ಪರ ಕೈ ಕುಲುಕೋದು ಕೇವಲ ಸೌಹಾರ್ದ ಅಷ್ಟೇ, ಆ ಥರ ಹ್ಯಾಂಡ್ಶೇಕ್ ಮಾಡಲೇಬೇಕು ಅನ್ನೋ ಐಸಿಸಿ ರೂಲ್ಸ್ ಇಲ್ಲ. ಇಲ್ಲಿ ಸೌಹಾರ್ದತೆ ಏನಿಲ್ವಲ್ಲ ಇವರೊಟ್ಟಿಗೆ. ಹಾಗಾಗಿ ಭಾರತ ಮ್ಯಾಚ್ ಮುಗಿದ ತಕ್ಷಣ ಹೋಯ್ತು ಅಷ್ಟೇ, ಅದರಲ್ಲೇನು ತಪ್ಪಿಲ್ಲ ಅಂತ ಬಿಸಿಸಿಐನ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಭಲ್ವಾಲ್ ಅನ್ನೋ ಕಡೆ ಹಿಂದೂ ಮಂದಿರಕ್ಕೆ ಸೇರಿದ ಜಾಗವನ್ನ ಅತಿಕ್ರಮಿಸಿಕೊಳ್ಳಲಾಗಿದೆ ಅಂತ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಯ ಹಿರಿಯ ನಾಯಕರೇ ಆರೋಪ ಮಾಡಿದ್ದಾರೆ. ಸನಾತನ್ ಧರ್ಮ್ ಮಂದಿರ್ಗೆ ಸೇರಿದ ಜಾಗವನ್ನ ಚೀಫ್ ಸೆಕ್ರೆಟರಿ ಜಹೀದ್ ಅಖ್ತರ್ ಜಮಾನ್ ಸೂಚನೆ ಮೇರೆಗೆ ಆಕ್ರಮಿಸಲಾಗಿದೆ ಅಂತ ಪಿಪಿಪಿ ಲೀಡರ್ ನದೀಮ್ ಅಫ್ಜಲ್ ಖಾನ್ ತಿಳಿಸಿದ್ದಾರೆ. ಅಲ್ಲದೆ ಇವಾಕ್ವಿ ಟ್ರಸ್ಟ್ ಪ್ರಾಪರ್ಟಿ ಬೋರ್ಡ್ ಇಟಿಪಿಬಿನ ಸಾಕಷ್ಟು ಜಮೀನನ್ನ ಚೀಫ್ ಸೆಕ್ರೆಟರಿಯ ಅಳಿಯಂದಿರು ಆಕ್ರಮಿಸಿಕೊಂಡಿದ್ದಾರೆ ಅಂತ ನಸೀಂ ಆರೋಪಿಸಿದ್ದಾರೆ. ಅಂದಹಾಗೆ ಈ ಇಟಿಪಿಬಿ ಪಾಕಿಸ್ತಾನದಲ್ಲಿರೋ ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳದ ಜಮೀನನ್ನ ಮ್ಯಾನೇಜ್ ಮಾಡುತ್ತೆ. ಭಾರತದ ಪಕ್ಕದಲ್ಲಿ ರಖೈನ್ ದೇಶವನ್ನ ಹುಟ್ಟಿಸೋ ಅಮೆರಿಕದ ಪ್ರಯತ್ನ ಈಗ ಜೋರಾಗಿದೆ. ಮಹತ್ವದ ಬೆಳವಣಿಗೆಯಲ್ಲಿ ಅಮೆರಿಕದ ಸೇನಾ ವಿಮಾನ ಈಗ ಬಾಂಗ್ಲಾದೇಶದಲ್ಲಿ ಕಾಣಿಸಿಕೊಂಡಿದೆ. ಸಾಮಾನ್ಯವಾಗಿ ಜಪಾನ್ನ ಯಾಕೋಟಾ ಸ್ಟೇಷನ್ ನಲ್ಲಿರ್ತಾ ಇದ್ದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ C-130J ಸೂಪರ್ ಹರ್ಕ್ಯುಲಸ್ ಇದಕ್ಕಿದ್ದಂತೆ ಬಾಂಗ್ಲಾದಲ್ಲಿ ಪ್ರತ್ಯಕ್ಷ ಆಗಿದೆ. ಇತ್ತೀಚೆಗಷ್ಟೇ ಅದು ಚಿತ್ತಗಾಂಗ್ನ ಶಾ ಅಮಾನತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿತ್ತು ಅಂತ ರಿಪೋರ್ಟ್ ಆಗಿದೆ. ಇದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದ್ದು ಅನೇಕರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಂಗ್ಲಾದೇಶದ ಚಿತ್ತಗಾಂಗ್ ಪ್ರದೇಶದಲ್ಲಿ ಅಮೆರಿಕ ಸೇನಾ ಉಪಸ್ಥಿತಿ ನಿಧಾನಕ್ಕೆ ಜಾಸ್ತಿ ಆಗ್ತಿದೆ, ಬಿಲ್ಡಪ್ ಆಗ್ತಿದೆ. ಇದರಿಂದ ಭಾರತ ಮತ್ತು ಮಯನ್ಮಾರ್ನ ಪ್ರಾದೇಶಿಕ ಭದ್ರತೆಗೆ ಅಪಾಯ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸದ್ಯ ಅರಕಾನ್ ಆರ್ಮಿ ಕಂಟ್ರೋಲ್ ಇರೋ ರಖೈನ್ ಸ್ಟೇಟ್ನಲ್ಲಿ ಭಾರತ ಮತ್ತು ಚೀನಾ ನಿರ್ಮಾಣ ಮಾಡ್ತಿರೋ ಬಂದರುಗಳಿದ್ದು ಇಬ್ಬರಿಗೂ ಹಿತಾಸಕ್ತಿ ಇಲ್ಲಿದೆ. ಅದರಲ್ಲೂ ಚೀನಾಗಂತೂ ಇದು ಫ್ಯೂಚರ್ನಲ್ಲಿ ವ್ಯಾಪಾರಿ ಮಾರ್ಗ ಕೂಡ ಆಗ್ಬೋದು. ಮಲಕ್ಕಾ ಸ್ಟ್ರೇಟ್ನ ಬದಲಿಗೆ ಇಲ್ಲಿಂದ ಓಡಾಡೋಕೆ ಚೀನಾ ಪ್ಲಾನ್ ಹಾಕಿದೆ. ಹೀಗಾಗಿ ಇಲ್ಲಿ ಕಾಲಿಡೋಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇದ್ದು ಸೀಕ್ರೆಟ್ ಆಗಿ ಅರಕನ್ ಆರ್ಮಿಗೆ ಆಯುಧಗಳನ್ನು ಕೊಡ್ತಾ ಇದೆ. ಅಲ್ಲದೆ ಮಾನವೀಯತೆ ಕಾರಿಡಾರ್ ಹೆಸರಲ್ಲಿ, ಹ್ಯುಮ್ಯಾನಿಟೇರಿಯನ್ ಕಾರಿಡಾರ್ ಹೆಸರಲ್ಲಿ ಸಾಕಷ್ಟು ಲಾಜಿಸ್ಟಿಕಲ್ ಸಪೋರ್ಟ್ ಮಾಡ್ತಿರೋ ಆರೋಪ ಕೂಡ ಇದೆ. ಇದರ ಮಧ್ಯೆ ಈಗ ಸೇನೆಯ ಸರಕು ಸಾಗಣೆ ವಿಮಾನ ಬಾಂಗ್ಲಾದಲ್ಲಿ ಕಾಣಿಸಿರೋದು ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಇದು ಯಾಕಾಗಿ ಬಂದಿದೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಯಾಕಂದ್ರೆ ಕಳೆದ ಕೆಲ ದಿನಗಳ ಹಿಂದೆ ಮಿಲಿಟರಿ ಅಭ್ಯಾಸ ಮಾಡ್ತೀವಿ ಅಂತ ಕೆಲ ಅಮೆರಿಕನ್ ಸೈನಿಕರು ಓಡಾಡ್ತಿದ್ರು. ಈಗ ಈ ವಿಮಾನ ಕುತೂಹಲ ಕೆರಳಿಸಿದೆ. ಇನ್ನು ಅಮೆರಿಕ ರಷ್ಯಾ ಆಯಿಲ್ ಖರೀದಿ ಮಾಡೋ ಭಾರತ ಮತ್ತು ಇತರ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹಾಕಿದೆಯಲ್ಲ, ಆದರೆ ನೇರವಾಗಿ ರಷ್ಯಾ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಿಲ್ಲ ನೀವು ಅಂತ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಟ್ರಂಪ್ಗೆ ದೊಡ್ಡ ಕ್ವಶನ್ ಮುಂದಿಟ್ಟಿದ್ದಾರೆ. ಈ ವಿಳಂಬ ರಷ್ಯಾಗೆ ಯುದ್ಧಕ್ಕೆ ತಯಾರಿ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತೆ.
ಇನ್ನಷ್ಟು ಶಕ್ತಿಯಿಂದ ಬಂದು ಹೊಡಿತಾರೆ ಅಂತ ಹೇಳಿದ್ದಾರೆ. ರಷ್ಯಾ ಜಾಗತಿಕವಾಗಿ ಐಸೋಲೇಷನ್ನಿಂದ ಹೊರಬರೋಕೆ ಪುಟಿನ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಜೆಲೆನ್ಸ್ಕಿ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆ ಮುಂದುವರೆದಿದೆ. ದಕ್ಷಿಣ ಹಾಗೂ ಮಧ್ಯ ಏಷ್ಯಾದ ಅಸಿಸ್ಟೆಂಟ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಬ್ರೆಂಡನ್ ಲಿಂಚ್ ನೇತೃತ್ವದ ಅಮೆರಿಕ ನಿಯೋಗ ಭಾರತಕ್ಕೆ ಬಂದಿದೆ. ಈ ನಿಯೋಗ ಭಾರತದ ವಾಣಿಜ್ಯ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲಿದೆ. ಇದೇ ಹೊತ್ತಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ವ್ಯಾಪಾರ ಸಲಹೆಗಾರ ಪೀಟರ್ ನವಾರೋ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಟಿವಿ ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ನವಾರೋ, ಭಾರತ ನಮ್ಮ ಜೊತೆಗೆ ಕೋಆಪರೇಟ್ ಮಾಡೋಕೆ ಮುಂದಾಗ್ತಿದೆ. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಬಹಳ ಪಾಸಿಟಿವ್, ಫ್ರೆಂಡ್ಲಿ ಮತ್ತು ಸಮಸ್ಯೆ ಬಗೆಹರಿಸೋ ಕಡೆಗೆ ಫೋಕಸ್ ಮಾಡೋ ನಿಟ್ಟಿನಲ್ಲಿ ಟ್ವೀಟ್ ಮಾಡಿದ್ರು. ಅದಕ್ಕೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಇವೆಲ್ಲ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ನವಾರೋ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ಕೊಳ್ತಿದೆ ಅಂತ ಹೇಳಿ ಸಾಕಷ್ಟು ಬಾರಿ ಟೀಕೆ ಮಾಡ್ತಾನೆ ಬಂದಿದ್ದಾರೆ. ಈಗ ಅಮೆರಿಕದ ವ್ಯಾಪಾರ ತಂಡ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಬೆನ್ನಲ್ಲೇ ಈ ರೀತಿ ಹೇಳಿದ್ದಾರೆ. ಇನ್ನೊಂದು ಕಡೆ ಯುಕ್ರೇನ್ನಲ್ಲಿರೋ ಅಮೆರಿಕದ ವಿಶೇಷ ರಾಯಭಾರಿ ಕೀತ್ ಕೆಲಾಂಗ್ ರಷ್ಯಾ ತೈಲ ಖರೀದಿ ವಿಚಾರವಾಗಿ ಮಾತನಾಡಿದ್ದಾರೆ. ಚೀನಾ ಮತ್ತು ರಷ್ಯಾ ನಡುವಿನ ಪಾರ್ಟ್ನರ್ಶಿಪ್ ಗಮನಿಸಿದರೆ ರಷ್ಯಾಗಿಂತ ಚೀನಾ ಸ್ಟ್ರಾಂಗ್ ಇದೆ. ಚೀನಾ ಬಳಿ ಹೆಚ್ಚು ಆರ್ಥಿಕ ಶಕ್ತಿ, ಸೇನಾ ಸಾಮರ್ಥ್ಯ, ದೊಡ್ಡ ಇತಿಹಾಸ ಮತ್ತು ಬಲಿಷ್ಠವಾದ ಲೀಡರ್ಶಿಪ್ ಕೂಡ ಇದೆ. ಚೀನಾ ಮೇಲೆ ರಷ್ಯಾ ತುಂಬಾನೇ ಡಿಪೆಂಡ್ ಆಗಿದೆ. ಸೊ ಚೀನಾ ರಷ್ಯಾಗೆ ಸಪೋರ್ಟ್ ಮಾಡೋದು ನಿಲ್ಲಿಸಿದ್ರೆ ನಾಳೆನೇ ಯುಕ್ರೇನ್ ಯುದ್ಧ ನಿಂತು ಹೋಗುತ್ತೆ. ನನಗನ್ಸುತ್ತೆ ಚೀನಾ ಸಪೋರ್ಟ್ ಇಲ್ಲದೆ ರಷ್ಯಾ ಬದುಕೋಕೆ ಸಾಧ್ಯ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಆ ಮೂಲಕ ಟ್ರಂಪ್ಗೆ ಇವರು ಹೇಳ್ತಿದ್ದಾರೆ, ಬರೀ ಭಾರತವನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದೀರಿ, ದಮ್ಮಿದ್ರೆ ಚೂರು ಚೀನಾಗೂ ಕೂಡ ನೀವು ಕಿವಿ ಹಿಂಡಿ, ಚೀನಾ ಮೇಲೆ ನಿರ್ಬಂಧಗಳನ್ನ ಅಥವಾ ಟ್ಯಾರಿಫ್ ಅನ್ನ ಹಾಕಿ ನೋಡೋಣ ಅಂತ ಹೇಳಿ ಪ್ರೊವೋಕ್ ಮಾಡ್ತಿದ್ದಾರೆ ಟ್ರಂಪ್ರನ್ನ. ಇನ್ನು ಕತಾರ್ ಮೇಲೆ ದಾಳಿ ಮಾಡಿ ಬಂದಿದ್ದ ಇಸ್ರೇಲ್ ಈಗ ಮತ್ತೊಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ವಿದೇಶಗಳಲ್ಲಿರೋ ಹಮಾಸ್ಗಳನ್ನ ಟಾರ್ಗೆಟ್ ಮಾಡೋದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ. ಅಮೆರಿಕ ಸ್ಟೇಟ್ ಸೆಕ್ರೆಟರಿ ಮಾರ್ಕ್ ರುಬಿಯೋ ಜೊತೆಗಿನ ಜಾಯಿಂಟ್ ಕಾನ್ಫರೆನ್ಸ್ ನಲ್ಲಿ ನೆತನ್ಯಾಹು ಈ ಹೇಳಿಕೆ ಕೊಟ್ಟಿದ್ದಾರೆ. ಹಮಾಸ್ನವರು ಎಲ್ಲಿದ್ರು ಅವ್ರನ್ನ ಮಾತ್ರ ನಾವು ಬಿಡಲ್ಲ, ಎಲ್ಲಿದ್ರು ಹೋಗ್ತೀವಿ. ಇಸ್ರೇಲ್ ಗಡಿ ಆಚೆಗೂ ತನ್ನನ್ನು ತಾನು ರಕ್ಷಿಸಿಕೊಳ್ಳೋ ಹಕ್ಕನ್ನ ಹೊಂದಿದೆಯಲ್ವಾ, ನಾವು ದಾಳಿ ಮಾಡಬಾರದು ಅಂದ್ರೆ ಅವ್ರಿಗೆ ಆಶ್ರಯ ಕೊಡಬೇಡಿ ಅಷ್ಟೇ ಅಂತ ಹೇಳಿದ್ದಾರೆ. ಅತ್ತ ಗಾಜಾದಲ್ಲಿ ಇಸ್ರೇಲ್ ನಡೆಸ್ತಿರೋ ದಾಳಿಗೆ ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗಾಜಾ ದಾಳಿಯಿಂದಾಗಿ ಇಸ್ರೇಲ್ ಅನ್ನ ಇನ್ಮುಂದೆ ಎಲ್ಲಾ ಅಂತಾರಾಷ್ಟ್ರೀಯ ಕ್ರೀಡಾ ಸ್ಪರ್ಧೆಗಳಿಂದ ಹೊರಗೆ ಹಾಕಬೇಕು. 2022ರಲ್ಲಿ ಯುಕ್ರೇನ್ ಮೇಲೆ ರಷ್ಯಾ ಪೂರ್ಣ ಪ್ರಮಾಣದ ಆಕ್ರಮಣ ಮಾಡಿದಾಗ ರಷ್ಯಾವನ್ನ ಯಾವ ತರ ಟ್ರೀಟ್ ಮಾಡಲಾಗಿತ್ತೋ ಇಸ್ರೇಲ್ನ ಕೂಡ ಅದೇ ರೀತಿ ಕನ್ಸಿಡರ್ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅಂದಹಾಗೆ ಈ ಸ್ಯಾಂಚೆಸ್ ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ನಲ್ಲಿ ನಡೀತಾ ಇರೋ ಪ್ಯಾಲೆಸ್ತೇನ್ ಪರ ಪ್ರತಿಭಟನೆಗಳಿಗೆ ಪ್ರಚೋದನೆ ಕೊಡ್ತಿದ್ದಾರೆ. ಹೀಗಾಗಿ ಇಸ್ರೇಲ್ ಭಾಗವಹಿಸಿದ್ದ ವೂಲ್ಟಾ ಎಸ್ಪಾನಾ ಸೈಕ್ಲಿಂಗ್ ರೇಸ್ ಫೈನಲ್ ಸ್ಟೇಜ್ನಲ್ಲಿ ರದ್ದಾಯಿತು ಅಂತ ಹೇಳಿ ಇಸ್ರೇಲ್ ವಿದೇಶಾಂಗ ಮಂತ್ರಿ ಗಿಡಿಯಾನ್ ಸಾರ್ ಸ್ಯಾಂಚೆಸ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಅದರ ಬೆನ್ನಲ್ಲೇ ಸ್ಯಾಂಚೆಸ್ ರಿಂದ ಈ ರೀತಿ ಹೇಳಿಕೆ ಬಂದಿದೆ. ಇನ್ನು ಗಾಜಾದಲ್ಲಿ ಪ್ರತಿದಿನ ಭಯಂಕರ ಏರ್ ಸ್ಟ್ರೈಕ್ ಕಂಟಿನ್ಯೂ ಮಾಡಿರೋ ಇಸ್ರೇಲ್ ಗಾಜಾ ಸಿಟಿಯನ್ನೇ ವಶಪಡಿಸಿಕೊಳ್ಳೋಕೆ ಈಗ ಗ್ರೌಂಡ್ ಅಟ್ಯಾಕ್ ಕೂಡ ಶುರು ಮಾಡಿದೆ. ಗಾಜಾದಲ್ಲಿ ಏರ್ ಸ್ಟ್ರೈಕ್ ಮಾಡಿ ಹಲವು ಬೃಹತ್ ಕಟ್ಟಡಗಳನ್ನು ಕೆಡವಿದ ಕೆಲವೇ ಗಂಟೆಗಳ ನಂತರ ಗಾಜಾ ಸಿಟಿಗೆ ಯುದ್ಧ ಟ್ಯಾಂಕ್ಗಳು ಕೂಡ ಎಂಟರ್ ಆಗಿವೆ. ಅತ್ತ ಇಸ್ರೇಲ್ ಸೇನೆ ಗಾಜಾದಲ್ಲಿರೋ ಜನರಿಗೆ ದಕ್ಷಿಣ ಭಾಗಕ್ಕೆ ತೆರಳಿ ಅಂತ ಸೂಚನೆ ಕೊಡ್ತಾ ಇದೆ. ಹೀಗಾಗಿ ಕಳೆದ ಕೆಲ ವಾರಗಳಿಂದ ಸುಮಾರು 3 ಲಕ್ಷ ಪ್ಯಾಲೆಸ್ತೇನಿಗಳು ಗಾಜಾ ಸಿಟಿ ಬಿಟ್ಟು ಹೋಗಿದ್ದಾರೆ. ಆದರೆ ಇನ್ನೂ 100 ಜನ ಸಂಘರ್ಷ ನಡೀತಾ ಇರೋ ಜಾಗದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಇಸ್ರೇಲ್ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದಾರೆ. ಇತ್ತ ಟ್ರಂಪ್ ಮತ್ತು ಇಸ್ರೇಲ್ ನಡುವಿನ ಮುನಿಸು ಹೆಚ್ಚಾಗ್ತಿದೆ. ಕತಾರ್ ಮೇಲೆ ದಾಳಿ ಮಾಡೋ ವಿಚಾರವಾಗಿ ಇಸ್ರೇಲ್ ಪಿಎಂ ನೆತನ್ಯಾಹು ನನಗೆ ಇನ್ಫಾರ್ಮ್ ಮಾಡಿರಲಿಲ್ಲ ಅಂತ ಟ್ರಂಪ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಓವಲ್ ಆಫೀಸ್ನಲ್ಲಿ ಕತಾರ್ ದಾಳಿ ಬಗ್ಗೆ ನೆತನ್ಯಾಹು ನಿಮಗೆ ಮೊದಲೇ ಮಾಹಿತಿ ಕೊಟ್ಟಿದ್ರಾ ಅಂತ ಕೇಳಲಾಗಿತ್ತು. ಇದಕ್ಕೆ ಉತ್ತರಿಸಿರೋ ಟ್ರಂಪ್, ಇಲ್ಲ, ಅವರೇ ನನಗೆ ಹೇಳಿರಲಿಲ್ಲ, ನನಗೆ ಮಾಹಿತಿನೇ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ವಿರುದ್ಧ ಅನ್ನೋ ಹಾಗೆ ಅಮೆರಿಕದ ಮೀಡಿಯಾಗಳು ಬೇರೆ ರಿಪೋರ್ಟ್ ಮಾಡಿವೆ. ಅಮೆರಿಕದ ಫಾಕ್ಸ್ ನ್ಯೂಸ್ ನೆತನ್ಯಾಹು ಟ್ರಂಪ್ಗೆ ಮೊದಲೇ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಅಂತ ಹೇಳಿದೆ. ಮಿಸೈಲ್ ಹಾರೋಕ್ಕೂ ಮೊದಲೇ ದಾಳಿ ಪ್ಲಾನ್ ಮಾಡುವಾಗಲೇ ಟ್ರಂಪ್ಗೆ ಇನ್ಫಾರ್ಮೇಶನ್ ಹೋಗಿತ್ತು. ಖುದ್ದು ನೆತನ್ಯಾಹು ಟ್ರಂಪ್ ಹತ್ರ ಡಿಸ್ಕಸ್ ಮಾಡಿದ್ರು. ರಾಜಕೀಯ ನಾಯಕರು ಡಿಸ್ಕಸ್ ಮಾಡಿದ್ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸೇನೆ ಕೂಡ ಡಿಸ್ಕಸ್ ಮಾಡಿದ್ದಾರೆ. ಆಮೇಲೆ ಇಸ್ರೇಲ್ ಏಕಾಂಗಿಯಾಗಿ ಹೋಗಿ ಹೊಡಿತು. ಆದರೆ ಟ್ರಂಪ್ ಇದನ್ನು ಮುಚ್ಚಿಡ್ತಿದ್ದಾರೆ ಅಂತ ಮಾಧ್ಯಮ ರಿಪೋರ್ಟ್ ಮಾಡಿದೆ. ಎಲ್ಲ ಪ್ರೀ ಪ್ಲಾನ್, ಅಮೆರಿಕ ಸೇರ್ಕೊಂಡಿದೆ, ಸುಮ್ಮನೆ ನಾಟಕ ಮಾಡ್ತಿದ್ದಾರೆ ಅಷ್ಟೇ ಅಮೆರಿಕ ಅಂತ ಹೇಳಿ. ಇನ್ನು ಅಮೆರಿಕದ ಕುಖ್ಯಾತ ಲೈಂಗಿಕ ಹಗರಣ ಜೆಫ್ರಿ ಎಪ್ಸ್ಟೈನ್ ಫೈಲ್ಸ್ ನಲ್ಲಿ ಟ್ರಂಪ್ರ ಹೆಸರು ಕೇಳಿ ಬಂದಿರೋದ್ರ ಕುರಿತು ನ್ಯೂಯಾರ್ಕ್ ಟೈಮ್ಸ್ ಸಾಕಷ್ಟು ರಿಪೋರ್ಟ್ ಮಾಡಿತ್ತು. ಈಗ ನ್ಯೂಯಾರ್ಕ್ ಟೈಮ್ಸ್ ತನ್ನ ಬಗ್ಗೆ ಸುಳ್ಳು ಪ್ರಚಾರ ಮಾಡ್ತಿದೆ ಅಂತ ಹೇಳಿ ಟ್ರಂಪ್ $15 ಬಿಲಿಯನ್ ಮೌಲ್ಯದ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. $15 ಬಿಲಿಯನ್, $1 ಬಿಲಿಯನ್ ಅಂದ್ರೆ ಹತ್ತತ್ರ 9,000 ಕೋಟಿ ರೂಪಾಯಿ ಆಗುತ್ತೆ ಇವಾಗಿನ ಲೆಕ್ಕದಲ್ಲಿ, ನಿಯರ್ಲಿ. ಈ ಕುರಿತು ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದ್ದಾರೆ. ನ್ಯೂಯಾರ್ಕ್ ಟೈಮ್ಸ್ ನಮ್ಮ ದೇಶದ ಅತ್ಯಂತ ಕೆಟ್ಟ ನ್ಯೂಸ್ ಪೇಪರ್ ಇದು. ಎಡಪಂಥೀಯ ಡೆಮೊಕ್ರೆಟಿಕ್ ಪಾರ್ಟಿ ಪರವಾಗಿ ಕೆಲಸ ಮಾಡ್ತಿದೆ.
ಅಲ್ಲದೆ ನನ್ನ ದೃಷ್ಟಿಯಲ್ಲಿ ಇದು ಅತಿದೊಡ್ಡ ಅಕ್ರಮ ಅಭಿಯಾನಕ್ಕೆ ಬೆಂಬಲ ಕೊಡ್ತಾ ಇದೆ ಅಂತ ಹೇಳಿ ಟ್ರಂಪ್ ಆರೋಪಿಸಿದ್ದಾರೆ. ಇನ್ನು ಅಮೆರಿಕದಲ್ಲಿ ಟಿಕ್ಟಾಕ್ ಕೆಲಸ ಮಾಡೋದಕ್ಕೆ ಚೀನಾದೊಂದಿಗಿನ ಒಪ್ಪಂದ ಪ್ರಾಥಮಿಕ ಹಂತಕ್ಕೆ ತಲುಪಿದೆ ಅಂತ ಅಮೆರಿಕದ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತೀಚೆಗೆ ಅಮೆರಿಕ ಮತ್ತು ಚೀನಾ ಸ್ಪೇನ್ನ ಮ್ಯಾಡ್ರಿಡ್ ನಲ್ಲಿ ಮಾತುಕತೆ ನಡೆಸಿದ್ವು. ಇದರ ಬೆನ್ನಲ್ಲೇ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಈ ಘೋಷಣೆ ಮಾಡಿದ್ದಾರೆ. ಇನ್ನು ನೆರೆಯ ನೇಪಾಳದಲ್ಲಿ ಇಡೀ ಸರ್ಕಾರವನ್ನೇ ಬದಲಿಸಿದ್ದ ಜೆನ್ ಝಿಗಳ ಬೃಹತ್ ಪ್ರತಿಭಟನೆ ವೇಳೆ 72 ಮಂದಿ ಮೃತಪಟ್ಟಿದ್ರು. ಈಗ ಆ ಮೃತರಿಗೆಲ್ಲ ಸಂತಾಪ ಸೂಚಿಸೋಕೆ ಸೆಪ್ಟೆಂಬರ್ 17ನೇ ತಾರೀಕು ಶೋಕಾಚರಣೆ ಆಚರಿಸಲಾಗುತ್ತೆ ಅಂತ ನೇಪಾಳದ ಹೊಸ ಸರ್ಕಾರ, ಹೊಸ ಆಡಳಿತ ಬರ್ತಾ ಇದೆ, ಸುಶೀಲಾ ಕಾರ್ಕಿ ನೇತೃತ್ವದಲ್ಲಿ ಅದು ಹೇಳಿದೆ. ಅಲ್ಲದೆ ಈ ವೇಳೆ ದೇಶದ ಎಲ್ಲ ಪಬ್ಲಿಕ್ ಆಫೀಸ್ಗಳು ಬಂದ್ ಆಗಿರ್ತವೆ. ನೇಪಾಳದ ರಾಷ್ಟ್ರಧ್ವಜವನ್ನ ಅರ್ಧಕ್ಕೆ ಹಾರಿಸಲಾಗುತ್ತೆ ಅಂತ ಅಲ್ಲಿನ ಹೊಸ ಗೃಹ ಮಂತ್ರಿ ಓಂ ಪ್ರಕಾಶ್ ಆರ್ಯಾಲ್ ಹೇಳಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 15 ಲಕ್ಷ ನೇಪಾಳಿ ರೂಪಾಯಿ, ಅಂದರೆ ಭಾರತದ ರೂಪಾಯಿ ಲೆಕ್ಕದಲ್ಲಿ ಹತ್ತತ್ರ 9.5 ಲಕ್ಷ ರೂಪಾಯಿ ಪರಿಹಾರ ಕೊಡಲಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಶನಿವಾರ ಬ್ರಿಟನ್ನಲ್ಲಿ ಬಲಪಂಥೀಯರು ದೊಡ್ಡ ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಬ್ರಿಟನ್ ಸರ್ಕಾರವನ್ನ ಕೆಡವಿ ಹಾಕಿ ಅಂತ ಕರೆ ಕೊಟ್ಟರು. ಇದಕ್ಕೀಗ ಬ್ರಿಟನ್ ಖಂಡನೆ ವ್ಯಕ್ತಪಡಿಸಿದೆ. ಯುಕೆ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಅವರ ವಕ್ತಾರರು ಮಾತನಾಡಿ, ಯುಕೆ ಸಭ್ಯ, ಸಹಿಷ್ಣು ಮತ್ತು ನ್ಯಾಯಪರ ರಾಷ್ಟ್ರ, ನಮ್ಮ ಜನ ಹಿಂಸೆಯನ್ನ ಸಹಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಯುಕೆ ಗೃಹ ಕಾರ್ಯದರ್ಶಿ ಶಬಾನಾ ಮೊಹಮ್ಮದ್ ಕೂಡ ಈ ಪ್ರತಿಭಟನೆಯನ್ನ ಖಂಡಿಸಿದ್ದಾರೆ. ಅಲ್ಲದೆ ಮಸ್ಕ್ರನ್ನ ಅಪಾಯಕಾರಿ ಬಿಲಿಯನೇರ್, ಹಾಸ್ಟೈಲ್ ಬಿಲಿಯನೇರ್ ಅಂತ ಕರೆದಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.